ಇದೆಲ್ಲದರ ನಡುವೆ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರುವಂತಹ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಇವತ್ತು ವಿದೇಶಕ್ಕೆ ಹಾರ್ತಾ ಇದ್ದಾರೆ ಕೆಲ ಕೈ ಶಾಸಕರುಗಳು. ಹೌದು, ಕೈ ಶಾಸಕರ ವಿದೇಶ ಟೂರು ಗೊಂದಲದ ಗೂಡಾಗಿದೆ. ಯಾರ್ಯಾರು ಹೋಗ್ತಿದ್ದಾರೆ, ಏನು ಎತ್ತ ಅನ್ನುವಂಥದಕ್ಕೆ ಸಂಬಂಧಪಟ್ಟಾಗೆ ಟಿವಿ9ಗೆ ಆ ಲಿಸ್ಟ್ ಕೂಡ ಸಿಕ್ಕಿದೆ. ಆಸ್ಟ್ರೇಲಿಯಾ ಹಾಗೆ ನ್ಯೂಜಿಲೆಂಡ್ಗೆ ಶಾಸಕರ ಪ್ರವಾಸ ನಡೀತಾ ಇದೆ. 35 ಶಾಸಕರಲ್ಲಿ ಈಗ 35 ಶಾಸಕರು ಹೋಗ್ತಾರೆ. ಪರಿಷತ್ ಸದಸ್ಯರು ಕೂಡ ಇದ್ದಾರೆ, ಇದರಲ್ಲಿ ಕೆಲವರು ಶಾಸಕರುಗಳು ಸೇರಿ ಅಂತ ಹೇಳಿ ಮಾತಿತ್ತು. ಬಟ್ ಯಾವಾಗ ಟಿವಿ9ನಲ್ಲಿ ಸುದ್ದಿ ಪ್ರಕಟ ಆಯಿತು, ಅದಾದ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸ್ತು ಅನ್ನುವಂಥದ್ದೆಲ್ಲ ವಿಚಾರ ತಿಳಿದು ಬಂತು. ಈಗ ಸಂಖ್ಯೆ 24ರಿಂದ 25ಕ್ಕೆ ಇಳಿದಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಂದು 10ರಿಂದ 11 ಮಂದಿ ಕಮ್ಮಿ ಆಗಿದ್ದಾರೆ ಈಗ ಮೊದಲ ಲಿಸ್ಟಲ್ಲಿ ಇದ್ದಂಥದಕ್ಕಿಂತ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 17ರಿಂದ ಮಾರ್ಚ್ 1ರವರೆಗೂ ಈ ಟೂರ್ ನಡೆಯುತ್ತೆ. ಮಧ್ಯರಾತ್ರಿ ವಿದೇಶ ಟೂರ್ಗೆ ಸಂಬಂಧಪಟ್ಟ ಹಾಗಿನ ವಿಮಾನ ಟಿಕೆಟ್ ಬುಕ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹೌದು, ಈ ಕುರ್ಚಿ ಗಲಾಟೆಯ ನಡುವೆ ಕೈಮನೆಯಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಅಂತ ಅಂದ್ರೆ ಅದು ಶಾಸಕರುಗಳ ವಿದೇಶ ಪ್ರವಾಸ. ಇವತ್ತು ಮಧ್ಯರಾತ್ರಿಯೇ ಶಾಸಕರು ಬೆಂಗಳೂರು ಬಿಡ್ತಾ ಇದ್ದಾರೆ. ಅದು ಕೂಡ ರಾಜಕೀಯ ಚರ್ಚೆಗೆ ಸಹಜವಾಗಿ ವೇದಿಕೆ ಮಾಡಿಕೊಡ್ತಾ ಇದೆ. ಒಂದು ಕಡೆ ಕುರ್ಚಿ ಕಾಳಗ, ಮತ್ತೊಂದು ಕಡೆ ಬಣಗಳ ವಾಕ್ಸಮರದಿಂದಾಗಿ ಕಾಂಗ್ರೆಸ್ ಮನೆ ಕಾದ ಕಾವಲಿಯಂತಾಗಿದೆ. ಪಟ್ಟದಾಟದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದು ಬಿಜೆಪಿ ನಾಯಕರಿಗೆ ಅಸ್ತ್ರ ಕೊಟ್ಟಂತಾಗಿದೆ. ಇಂಥ ಹೊತ್ತಲ್ಲಿ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ಪಕ್ಷದಲ್ಲೇ ಚರ್ಚೆ ಹುಟ್ಟುಹಾಕಿದ್ದಲ್ಲದೆ ವಿಭಿನ್ನ ರಾಜಕೀಯ ವ್ಯಾಖ್ಯಾನಗಳನ್ನು ಕೊಡ್ತಿದೆ. ವಿದೇಶಕ್ಕೆ ಹಾರೋಕೆ ಸಜ್ಜಾದ ಕೈ ಶಾಸಕರ ತಂಡ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಟಿಕೆಟ್ ಬುಕ್. ವಿದೇಶಕ್ಕೆ ತೆರಳಲು ಸರಿಸುಮಾರು 25 ಶಾಸಕರು ಸಜ್ಜಾಗಿದ್ದಾರೆ. ಇಂದಿನಿಂದ ಮಾರ್ಚ್ 1ರವರೆಗೆ ಪ್ರವಾಸ ಮಾಡಲಿದ್ದು ಇದಕ್ಕಾಗಿ ಟಿಕೆಟ್ ಬುಕ್ ಆಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಟೂರ್ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಪ್ರವಾಸಕ್ಕೆ ಹೋಗುತ್ತಿರುವವರ ಪಟ್ಟಿ, ಕಾರಣ, ಹಣ ಸಂದಾಯ ಮಾಡ್ತಿರೋದು ಯಾರು, ಎಲ್ಲ ಮಾಹಿತಿಗಳು ರವಾನೆಯಾಗಿವೆ. ಶಾಸಕರ ಟ್ರಿಪ್ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಖರ್ಗೆ, ಇದು ಲೋಕಲ್ ಇಶ್ಯೂ ಅಂತ ಹೇಳಿದ್ರು. ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋಗರು ಇಲ್ಲಿ ಹೋಗರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದು. ಇಲ್ಲಿ ಲೋಕಲ್ ಲೀಡರ್ಸ್ ಅಲ್ಲ ಎಲ್ಲರೂ. ಡಿಕೆ ಮಾತನಾಡಿ, ನನಗೆ ಟೂರ್ ಬಗ್ಗೆ ಗೊತ್ತಿಲ್ಲ, ಯಾರಾದರೂ ಸ್ಪಾನ್ಸರ್ ಮಾಡಿಸ್ತಿದ್ದಾರೋ ಕಳಿಸ್ತಿದ್ದಾರೋ ಮಾಹಿತಿ ಇಲ್ಲ ಅಂದ್ರು. ಶಿವಗಂಗಾ ಬಸವರಾಜ್ ವೈಯಕ್ತಿಕ ಕಾರಣನೂ ಏನು ಅಂದ್ರು. ಇಕ್ಬಾಲ್ ಹುಸೇನ್, ನನಗೆ ರಾಮನಗರವೇ ಫಾರಿನ್ ಅಂತಿದ್ದಾರೆ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರು ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ. ಶಕ್ತಿ ಪ್ರದರ್ಶನ ನೀವೆಲ್ಲ ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತಾ ಇದ್ದಂಗೆ ಶಕ್ತಿ. ಅದರಲ್ಲಿ MLC 4 ಜನ ಇರಬೇಕೇನೋ, 15 ಜನ. ಥರದ್ದು ಯಾವುದು ಶಕ್ತಿ ಪ್ರದರ್ಶನ ಅಲ್ಲ. ನನಗೆ ರಾಮನಗರನೇ ಫಾರಿನ್ನು. ನಾನು ಬೆಳಗ್ಗೆ ಇಲ್ಲಿ ಬಂದ್ರೇ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು, ನಾನು ಏನೇನು ಮಾಡ್ತೀನಿ ಅದನ್ನು ನನಗಿಲ್ಲೇ ಕಾಣ್ತದೆ. ಇದೇ ನನ್ನ ಫಾರಿನ್ನು. ಶಾಸಕರ ವಿದೇಶ ಪ್ರವಾಸಕ್ಕೆ ಡಿಕೆ ಬಣದ ಶಾಸಕರು ಹೀಗೆ ಹೇಳ್ತಿದ್ರೆ, ಪರಂ, ರಾಜಣ್ಣ, ಪ್ರಿಯಾಂಕ್ ಯತೀಂದ್ರ ಟೂರ್ ಹೋದ್ರೆ ತಪ್ಪೇನು ಅಂತಿದ್ದಾರೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹೌದಲ್ಲ, ಯಾಕಿಲ್ಲ? ಹೌದು, ಇಲ್ಲ, ಶಾಸಕರು ದೇ ಆರ್ ಅಟ್ ಫ್ರೀ ವಿಲ್, ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಬರ್ತಾರೆ. ಅವ್ರನ್ನ ಬಿಡಿಯಪ್ಪ, ಅವರೆಲ್ಲ ಹೋಗ್ಲಿ ಬರಲಿ, ಯಾಕೆ ಯಾವ ಕದನೂ ಇಲ್ಲ. ನಾವೇನು ಹೋಗ್ಬೇಕು ಅಂದ್ರೆ ಎಲ್ಲರದಲ್ಲೂ ಪಾಸ್ಪೋರ್ಟ್ ಇದ್ದಾವೆ, ಎಲ್ಲರದಲ್ಲೂ ವೀಸಾಗಳಿದ್ದಾವೆ. ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೇಕು ಅಂದ್ರೆ ನಾಳೆ ಹೋಗೋಣ ಅಂದರೆ ನಮ್ಮ ಶಾನ್ಭೋಗನಿಗೋ ಯಾರಿಗಾದ್ರೂ ಆಚಾರ್ಯ ಯಾರಿಗಾನ ಹೇಳಿದ್ರೆ ಹೆಸರುಗಳು ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡಿ ತಂದು ಟಿಕೆಟ್ ಎಲ್ಲ ಕೊಡ್ತಾರೆ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ದುಡ್ಡಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೇಕು. ಖಾಸಗಿಯಾಗಿ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ಮುಂಚೆನೂ ಹೋಗಿದ್ರಲ್ಲ, ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ, ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ. ಇಲ್ಲ, ಅವರಿಗೆ ಬಜೆಟಿಗೆ ಏನು ಸಂಬಂಧ? ಇವ್ರೆ ಯಾರ್ಯಾರು ಏನೇನೋ ಅವ್ರ ಕ್ಷೇತ್ರಕ್ಕೆ ಕೇಳಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ. ಅವ್ರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ನಾನು ಹೋಗ್ತಾ
ಹೋಗಿಲ್ಲ ನಾನು ಯಾರು ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಹೋಗ್ತಾರೆ ಅಂತ ಗೊತ್ತು, ಯಾರ್ಯಾರು ಹೋಗ್ತಿದ್ದಾರೆ, ಎಷ್ಟೇ ಜನ ಹೋಗ್ತಾರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇಂದು ರಾತ್ರಿ ವಿದೇಶಕ್ಕೆ ಹಾರಲು ಶಾಸಕರ ತಂಡ ರೆಡಿ ಇದೆ. ಶಾಸಕರು ಟ್ರಿಪ್ ಹೋದ್ಮೇಲೆ ಇನ್ಯಾವ ಬೆಳವಣಿಗೆ ಆಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.